What's up gang, welcome back to our YouTube channel. ಇವತ್ತಿನ ವ್ಲಾಗ್ ಏನಂತಂದ್ರೆ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಅಂತೇಳಿ ಒಂದು ವ್ಲಾಗ್ ಮಾಡತ್ತೀವಿ ಇವತ್ತು. ಇನ್ಸ್ಟಾಗ್ರಾಮ್ ಒಳಗೆ ನಾನು ಒಂದು ಸ್ಟೋರಿ ಹಾಕಿದ್ದೆ, ನಿಮ್ದು ಕ್ವಶನ್ಸ್ ಕೇಳ್ರಿ ನಾವು ಅದ್ರ ಮೇಲೆ ಒಂದು ವ್ಲಾಗ್ ಮಾಡ್ತೀವಿ ಅಂಥೇಳಿ. ಇವಂದ್ರಾಗೂ ಹಾಕಿತ್ತೆ, ನಂದ್ರಾಗೂ ಹಾಕಿತ್ತೆ. ಸ್ವಲ್ಪ ಜನ ಕ್ವಶನ್ಸ್ ಕೇಳಾರ. ಆಲ್ಮೋಸ್ಟ್ ಜಾಸ್ತಿ ಕ್ವಶನ್ಸ್ಕಿನ್ನ ಲೈಕ್ ಸಜೆಸ್ಟ್ ಭಾಳ ಮಾಡ್ಯಾರ. ಸಜೆಷನ್ ಎಲ್ಲ ವ್ಲಾಗಿಗೆ ಚಲೋ ಅದಾವ, ಬಟ್ ಕ್ವಶನ್ಸ್ ಅಂತ ಯಾವ ಜಾಸ್ತಿ ಅಷ್ಟು ಬಂದಿದ್ರಾಗ ಸ್ವಲ್ಪ ಚಲೋ ಇದ್ದಿದ್ದಕ್ಕೆ ನಾವು ರಿಪ್ಲೈ ಮಾಡ್ಬೇಕಂತ ಇವತ್ತು ವ್ಲಾಗ್ ಮಾಡತ್ತೀವಿ. ಯಾವ್ಯಾವ್ದಾವಂತ ನೀವು ಮುಂದೆ ಹೇಳ್ತೇವಂತೆ, ಆದಷ್ಟು ಆನ್ಸರ್ ಅಂತೂ ಪೂರ್ತಿ ಮಾಡ್ತೀವಿ. ಅದು ಒಂದೊಂದು ಸ್ವಲ್ಪ ಅದಾವ ಅಷ್ಟೇ, ಆನ್ಸರ್ ಮಾಡೋದು ಅಂತ ಬರೀ ಹೇಳ್ತೀವಿ ಅಷ್ಟೇ. ಆಮೇಲೆ ಕ್ವಶನ್ಸ್ ಕೇಳ್ರಿ ಅಂತ ಅನ್ನೋದಕ್ಕಿಂತ ಕ್ವಶನ್ಸ್ ಕೇಳಿಲ್ಲ ಆಲ್ಮೋಸ್ಟ್ ಯಾರು ಜಾಸ್ತಿ ಸಜೆಸ್ಟ್ ಮಾಡ್ಯಾರ, ಅದು ವ್ಲಾಗ್ ಮಾಡ್ರಿ ಈ ಥರ. ಚಲೋ ಇಲ್ಲ ಅಂತಲ್ಲ, ಕ್ವಶನ್ಸ್ ಅಂತ ಕೇಳಿದಾಗ ನಮಗೂ ಜಾಸ್ತಿ ಕ್ವಶನ್ಸ್ ಕೇಳಿದ್ರೆ ವ್ಲಾಗ್ ಮಾಡೋಕೆ ಜಾಸ್ತಿ ಇಂಟ್ರೆಸ್ಟ್ ಬರ್ತೈತಿ. ಸೊ ಇರಲಿ, ಜಾಸ್ತಿ ಒಂದು ಸ್ವಲ್ಪ ಬಂದಾವ, ಅಷ್ಟರೊಳಗೆ ಮಾಡ್ತೇವೆ ವ್ಲಾಗ್. ಫಸ್ಟ್ ಕ್ವಶನ್ ಯಾವ್ದಿತ್ತಂದ್ರೆ ಆಫ್ ಮಯರ್ ಅಂತ, ನಿಂಗೆ ಅವಿನಾಶ್ ಯಾವ ಥರ ಟ್ರೀಟ್ ಮಾಡೋದು ಇಷ್ಟ? ಇದು ನನಗೆ ಬಂದಿರೋ ಕ್ವಶನ್. ನಂಗೆ ಯಾವ ಥರ ಇಷ್ಟ ಅಂತಂದ್ರೆ ಯಾವ ಥರ ನಿಮ್ಗೆ ಗೊತ್ತಿಲ್ಲ, ನಾನು ಆಲ್ಮೋಸ್ಟ್ ಹುಡುಗಿಯರಿಗೆ ಯಾವ ಥರ ಇಷ್ಟ ಆಗ್ತೈತಿ ಅಂದ್ರೆ ಕೇರಿಂಗ್, ಆಮೇಲೆ ಜಾಸ್ತಿ ಪ್ರೀತಿ ತೋರಿಸಿದೆ, ಆಮೇಲೆ ಆಲ್ಮೋಸ್ಟ್ ಎಲ್ಲರಿಗೂ ಜಾಸ್ತಿ ಹೊಡಿಯೋದೆ. ನಮ್ಮ ನಡಕ್ ನಾವು ಜಾಸ್ತಿ ಹೊಡೆದಾಡೋದ ಜಾಸ್ತಿ, ಬರೀ ಜಗಳ ಡೈಲಿ ಜಗಳ ಮಾಡಿಲ್ಲ ಅಂದ್ರೆ ಅವ್ನು ತಿಂದಿದ್ದ ಹೊಟ್ಟಿ ಒಳಗೆ ಜೀರ್ಣ ಆಗೋದಿಲ್ಲ. ಜಗಳ ತೆಗ್ದಿರಂದ್ರೆ ಅಕ್ಕಿ ಕರ್ಗುದಿಲ್ಲ. ಹಂಗೆ ಇರ್ತೈತಿ ಸ್ವಲ್ಪ. ಮತ್ತು ಪ್ರೀತಿ ಅಂದಮೇಲೆ ಜಗಳ ಇರೋದದ. ನನಗೆ ಜಾಸ್ತಿ ಯಾವ ಥರ ಅವನು ಟ್ರೀಟ್ ಮಾಡೋದು ಇಷ್ಟ ಅಂತಂದ್ರೆ, ಒಂದು ಹುಡುಗಿಗೆ, ಈಗ ನಾ ಹುಡುಗಿ ಅದೀನಿ ಅಂತಂದ್ರೆ ನಾನು ಹುಡುಗ ನಂಗೆ ಸಣ್ಣ ಹುಡುಗಿ ಥರ ಟ್ರೀಟ್ ಮಾಡ್ಬೇಕಾ, ಅಷ್ಟು ಕಾಳಜಿ ಮಾಡ್ಬೇಕು ಅನ್ನೋ ಥರ, ಹಂಗೆ ನಂಗೆ ಜಾಸ್ತಿ ಇಷ್ಟ ಆಗ್ತದೆ. ಸೊ ಈಗ ನೆಕ್ಸ್ಟ್ ಕ್ವಶನ್ ಯಾರು ಕೇಳ್ಯಾರ ಅಂದ್ರೆ, ನೆಕ್ಸ್ಟ್ ಕ್ವಶನ್ ಜ್ಯೋತಿ ಅಂತ ಹೇಳಿ. ಆಕೆ ಏನು ಜಾಸ್ತಿ ಕ್ವಶನ್ ಕೇಳಿಲ್ಲ, ಬರೀ ಇದು ಏನಂತಾರೆ ಒಪಿನಿಯನ್ ನಮ್ಮ ಮೇಲೆ ಐತಿ. ಯು ಬೋತ್ ಮೈ ಫೇವ್ರೇಟ್ ಕಪಲ್ಸ್, ಬಿ ಹ್ಯಾಪಿ ಆಲ್ವೇಸ್ ಬೋತ್ ಆಫ್ ಯು ಅಕ್ಕ ಆ್ಯಂಡ್ ನನ್ನ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ. ನಮ್ದು ಫೇವ್ರೇಟ್ ಅಕ್ಕಿ ಗೊತ್ತಾ, ಅಕ್ಕಿಗೂ ಗೊತ್ತ, ವ್ಲಾಗ್ ನೋಡಾತಿರ್ಬೇಕ. ನೀ ನಮ್ಮ ಫೇವ್ರೇಟ್ ಅಂತ ನನಗೂ ಗೊತ್ತ, ನಿನಗೂ ನಾವು ಫೇವ್ರೇಟ್ ಅಂತ ಈಗ ಆಲ್ರೆಡಿ ನೀ ಹೇಳಿ. ಬಟ್ ನನಗೆ ಆಕಿ ಸ್ವಂತ ಅನ್ನಂಗ ಇನ್ನೂ ಮಟ್ಟ ಮಾತಾಡ್ತಾಳ, ನಾನು ಆಕಿಗೆ ತಂಗಿನ ಅಂತ ಹೇಳ್ತೇನೆ. ಸೊ ಆಕಿ ಭಾಳ ಸಪೋರ್ಟು ಮಾಡ್ತಾಳೆ, ಪ್ರತಿಯೊಂದು ವಿಡಿಯೋ ಕಮೆಂಟ್ ಎಲ್ಲ ಹಾಕ್ತಾಳೆ ಆಕಿ. ಸೊ ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ. ಸೊ ನೆಕ್ಸ್ಟ್ ಕ್ವಶನ್ ಯಾವ್ದಂದ್ರೆ ನಿಖಿತಾ ಪ್ರೈವೇಟ್ಸ್ ಅಂತ ಐತಿ. ನಿಖಿತಾ ಪ್ರೈವೇಟ್ಸ್ ಅಂತ. When it comes to your BFX topic, what would you react or do? ಎಂತ ಕ್ವಶನ್. ಈಗ ನನ್ಗ ಬಂದಿರೋ ಕ್ವಶನ್. ಈಗ ಅಫ್ಕೋರ್ಸ್ ಯಾರಿಗಾದ್ರೂ BF ಬಗ್ಗೆ ಅವ್ನ ಎಕ್ಸ್ ಬಗ್ಗೆ ಬಂತಂದ್ರೆ ಜಗಳ ಆಗೇ ಆಗ್ತೈತಿ. ಎಲ್ಲಾರ್ದು ಜಗಳ ಮಾತನಾಗದ್ರೆ ನಮ್ಮ ಕೈನಾಗ ಆಕೈತಿ. ಜಾಸ್ತಿ ನಾ ಹೊಡೆಯಂಗಿಲ್ಲ ಅಂದ್ರೆ, ಹುಡುಗ್ಯಾರು ಎಲ್ಲರೂ ಜಾಸ್ತಿ ಹೊಡಿತಾರಂತ ಬಂದಿದ್ದ ಒಪಿನಿಯನ್. ಬಟ್ ನಮ್ದು ರಿಲೇಷನ್ಶಿಪ್ ಉಲ್ಟಾ ಐತಿ. ಏನಾದರೂ ಹೊರಗ ನೋಡಕ್ಕೆ ಆದರೂ ಅವಾಗ ಸಾರ್ಟ್ ಔಟ್ ಮಾಡ್ಕೊಂಡು ಮುಗಿಸಿರ್ತೀವಿ. ಅದ್ರ ಎಕ್ಸ್ ಗುಡ್ ಹೆಸರು ನಮ್ಮ ಮುಂದೆ ತೆಗೆದ್ರೆ ನನಗೆ ಬಿ ಪಿ ಇರ್ತೈತಿ. ಅಂದ್ರೆ ನಾ ಮುಂದೆ ಹೋದ್ರು ಅವ್ರನ್ನ ಮಾಡಕ್ಕೆ ಆಗೋದಿಲ್ಲ, ಯಾರದಾರ ಅಂತೇಳಿ ಯಾರು ಇಲ್ಲ. ಆದ್ರೆ ಅವ್ರ ಪಡಿ ಅವ್ರು ಏನಾರ ಮಾಡ್ಕೊಂಡು ಹೋಗ್ಲಿ, ನಮ್ಗೆ ಸಂಬಂಧ ಪಡೋದಿಲ್ಲ. ಅದು ನಮ್ದು ಏನೈತೆ ಅದಷ್ಟೇ. ಆಮೇಲೆ ಎಕ್ಸ್ ಟಾಪಿಕ್ ಬಂದಾಗ ಅಫ್ಕೋರ್ಸ್ ಜಗಳ ಭಾಳ ಮಾಡ್ತೇವೆ. ಸ್ವಲ್ಪ ಅಂತೂ ಅಲ್ಲ, ಭಾಳ. ಫುಲ್ ಡೇನು ಹೋಗ್ಬೋದು, ಹಾಫ್ ಡೇನು ಹೋಗ್ಬೋದು, ಹೇಳಕ್ಕೆ ಬರೋದಿಲ್ಲ. ಅಂದ್ರೆ ಅವ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದ್ರ ಮೇಲೆ ನಾನು ಡಿಪೆಂಡ್. ನಾ ರಿಯಾಕ್ಟ್ ಅಂತೂ ಸ್ವಲ್ಪ ಪೂರ್ತಿ 100% ರಿಯಾಕ್ಟ್ ನಂದು. ಹೆಂಗೆ ಹೆಸರು ಬಂತ ಬೇಕಂದ್ರೆ ಬೇಕು ನಂಗೆ ಅಂತ ತಿಳಿ ನಂದು. ಆಮೇಲೆ ನಾ ಎಕ್ಸ್ ಬಗ್ಗೆ ಕೇಳಿಲ್ಲ, ಹೇಳ್ತೀನಿ, ಮೆನ್ಷನ್ ಮಾಡಿ ಹೇಳ್ತೀನಿ. ಹೆಸರಲ್ಲ, ಲೈಕ್ ಇವನ್ ಎಕ್ಸ್ ನೋಡಾದ್ರೆ ನೋಡ್ರಿ, ನಮ್ಗೇನು ಹೆದಕ್ಕಿಲ್ಲ. ಎಕ್ಸ್ಗಳು ಏನದ ನನ್ನ ಅನ್ಸಿದ ಮಟ್ಟಿಗೆ ಅವ್ರ ಬುಲ್ಶಿಟ್ಗಿಂತನೂ ಕೆಳಗ ಅಷ್ಟು ಹೊಲಸು ಕಚಡ ಅದಾರ ಅವ್ರ ಬಗ್ಗೆ ಇಡೀ ಧಾರವಾಡಿಗೆ ಗೊತ್ತ ಹಂಗದಾರ. ಹೇಳ್ಬೇಕು, ಮೆನ್ಷನ್ ಮಾಡಿ ಹೇಳ್ಬೇಕಂದ್ರೆ ಡಗಾರ್ಗಿಂತ ಹಚ್ಚುತ್ತೋದಾರ ಅವ್ರು. ಅವ್ರ ಬಗ್ಗೆ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ. ಸೊ ಇಷ್ಟ ನಿಮ್ಮ ಕ್ವಶನಿಗೆ ನಾವು ಹೇಳಿದಷ್ಟೇ. ರಿಯಾಕ್ಟ್ ಮಾಡ್ತೇವಿ ಅಂತಂದ್ರೆ ಜಗಳ ಮಾಡ್ತೇವೆ ಅಷ್ಟೇ. ಸೊ ಈಗ ನೆಕ್ಸ್ಟ್ ಕ್ವಶನ್ ನಮ್ಮ ಕ್ಲಾಸ್ದಾಗಿ ಶ್ರೇಯಾ ಕೇಳ್ಯಾಳ. ಏನಂತಂದ್ರೆ, ಅಕ್ಕ ನಿಂದ ಅಣ್ಣಂದ ಲವ್ ಸ್ಟೋರಿ ಬ್ಲಾಗ್ ಮಾಡ್ರಿ. ಸೊ ಗ್ಯಾಂಗ್ ಲವ್ ಸ್ಟೋರಿ ಬ್ಲಾಗ್ ಒಂದು ಪೂರ್ತಿ ಬ್ಲಾಗ್ ಮಾಡ್ಬೇಕಂತ ಐತಿ ನಮ್ಗೆ ಅಕ್ಕಿಗೆ. ಸೊ ಅದು ಬ್ಲಾಗ್ ಯಾವಾಗ ಮಾಡ್ಬೇಕಂದ್ರೆ 3K 4K ಸಬ್ಸ್ಕ್ರೈಬರ್ ಆದಾಗ ಪೂರ್ತಿ ಬ್ಲಾಗ್ ಮಾಡ್ತೀವಿ. ಸೊ ಅಷ್ಟು ಮಟ್ಟ ಬ್ಲಾಗ್ ಮಾಡಕ್ಕೆ ಹೋಗೋದಿಲ್ಲ ಅದು. ಆಮೇಲೆ ನಮ್ದು ಜಾಸ್ತಿ ಜನ ಹೇಳ್ಯಾರ, ಜಾಸ್ತಿ ಜನ ಸಜೆಸ್ಟು ಮಾಡ್ಯಾರ ಲವ್ ಬಗ್ಗೆ ಬ್ಲಾಗ್ ಮಾಡ್ರಿ ಅಂತ. ನಮ್ದು ಸ್ವಲ್ಪ ಇಂಟ್ರೆಸ್ಟಿಂಗ್ ಐತಿ, ಜಾಸ್ತಿ ಇಂಟ್ರೆಸ್ಟಿಂಗ್ ಐತಿ. ಲೈಕ್ ಸ್ಕೂಲ್ ಒಳಗಿದ್ದಾಗಿಂದನೂ ನಮ್ದು, ಅವನು ಬೇರೆ ಸ್ಕೂಲ, ನಾನು ಬೇರೆ ಸ್ಕೂಲ. ಇನ್ನೂ ಒಂದು ಏನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ಹೆಂಗೆ ಮತ್ತೆ ಜಾಸ್ತಿ ಹೇಳಿದ್ರೆ ಎಲ್ಲ ಇಲ್ಲೇ ಬಂದು ಬರ್ತದೆ ಟಾಪಿಕ್ ಅದ. ಒಂದು ಹೇಳ್ತೀನಿ, 3 ವರ್ಷ ಫ್ರೆಂಡ್ಶಿಪ್, ಆಮೇಲಿಂದ ರಿಲೇಷನ್ಶಿಪ್, ಇದು ಫುಲ್ ಸ್ಟೋರಿ ಒಂದು ಬ್ಲಾಗ್ ಮಾಡ್ತೇವೆ.
ಸೊ ಈಗ ನೆಕ್ಸ್ಟ್ ಕ್ವಶನ್ ಈಕಿನ ಫ್ರೆಂಡ್ ರಂಜಿತಾ. ಆಕಿ ನಿಂಗೂ ಗೊತ್ತೆ. ನನಗೂ ಗೊತ್ತು. ಲೆಟ್ಸ್ ಕ್ರಿಯೇಟ್ ನ್ಯೂ ಟ್ರೆಂಡಿ ವಿಡಿಯೋ ಅಬೌಟ್ ಕ್ರಿಯೇಟಿಂಗ್ ನ್ಯೂ ಸ್ಟೋರಿ. ಅಂದ್ರೆ ನಾ ಕೇಳಿದ್ದೆ ಈಗ ಅಂದ್ರೆ ಯಾವ್ದಾದ್ರು ಹೊಸ ಥರ ಟ್ರೆಂಡ್ ಆಗಿರುವಂಥ ಬ್ಲಾಗ್ ಮಾಡ್ರಿ ಅಂತ ಸಜೆಸ್ಟ್ ಮಾಡ್ಯಾರ. ಅದ್ರ ಗ್ಯಾಂಗ್ ನಮ್ಮ ಮೊನ್ನೆ ಒಂದು ಮಾಡಿಬಿಟ್ಟಿದ್ದೆ ಆಲ್ರೆಡಿ ಪ್ರ್ಯಾಂಕ್ ವಿಡಿಯೋ. ಆಕಿ ಗೊತ್ತಿದ್ರಿಲ್ಲ ಫಸ್ಟ್ ಪ್ರ್ಯಾಂಕ್ ವಿಡಿಯೋ ಮಾಡತ್ತಿದ್ದೆ, ಅದು 2 ದಿನದಾಗ 2,000 ವ್ಯೂಸ್ ಹೋಗೈತಿ. ಗ್ಯಾಂಗ್ ಥ್ಯಾಂಕ್ ಯು ಸೊ ಮಚ್, ಕೀಪ್ ಸಪೋರ್ಟಿಂಗ್. ಚಲೋ ವ್ಯೂಸ್ ಬಂದೈತಿ, ಹಿಂಗೆ ಸಪೋರ್ಟ್ ಮಾಡ್ಕೊತೀವಿ. ಆಮೇಲೆ ಈಗಿನೂ ಹೇಳ್ಯಾರ ಪಕ್ಕಾ ಶೋರ್ ಮಾಡ್ತೀವಿ ವಿಡಿಯೋ ಟ್ರೆಂಡಿ ಇದ್ದಿದ್ದು. ಆಲ್ಮೋಸ್ಟ್ ಟ್ರೆಂಡಿಂಗ್ ಬ್ಲಾಗ್ಸ್ ಭಾಳ ಅದಾವ, ನಾವು ಮಾಡ್ತೀವಿ. ಸೊ ನೆಕ್ಸ್ಟ್ ನಿಮ್ದು ಊರ್ ಯಾರಕ್ಕೆ? ಅನುಷಾ ತುರ್ಮೋರಿ ಅಂತ. ಅನುಷಾ ತುರ್ಮೋರಿ. ನಿಮ್ದು ಊರು ಯಾವ್ದಕ್ಕ? ಧಾರವಾಡ ಪೇಡ ಅಂತ. ನಮ್ದು ಊರ ಧಾರವಾಡ. ನೆಕ್ಸ್ಟ್ ನಿಕ್ಕಿ ನನ್ನ ಫ್ರೆಂಡ್ ಯಾರ? ಉಷಾ, ಸಾರಿ ಅನುಷಾ ಅನ್ನತ್ತಿದ್ದೆ, ಉಷಾ ಕನ್ಫ್ಯೂಸ್ ಆತ. ಅಕಾರ್ಡಿಂಗ್ ಟು ಯು ಬೋತ್ ಲವ್ ಅಂದ್ರೆ ಏನು? ಜಸ್ಟ್ ಅ ಇಮೋಷನ್, ಲೆಟ್ ಮಿ ನೋ ಯೋರ್ ಎಕ್ಸ್ಪೀರಿಯನ್ಸ್, ಲಾಟ್ಸ್ ಆಫ್ ಲವ್. ಯಾ ನೀ ಹೇಳ. ಇದಕ್ಕಂತಾರ ನೋಡಿ ಕ್ವಶನ್ ಗ್ಯಾಂಗ್. ಸ್ವಲ್ಪ ಕ್ವಶನ್ಸ್ ಚಲೋ ಕೇಳ್ದ. ಲವ್ ಅಂದ್ರೆ ಏನೋ ನಿನ್ನ ಪ್ರಕಾರ? ಅಂದ್ರೆ ನಮ್ಮ ಪ್ರಕಾರ ಗ್ಯಾಂಗ್ ನನ್ನ ಪ್ರಕಾರ ಲವ್ ಅಂದ್ರೆ ಏನಂದ್ರೆ ಲವ್ ಅಂದ್ರೆ ಸೊ ಈಗ ನಾ ಪ್ರೀತಿನ, ಆದ್ರೆ ಹೆಂಗೆ ಲವ್ ಅಂದ್ರೆ ಪ್ರೀತಿನ ಎಲ್ಲರಿಗೂ ಗೊತ್ತೈತಿ. ಸ್ವಲ್ಪ ಹೇಳ್ಬೇಕು ಏನಂತೀನಿ ಹೇಳ. ಗ್ಯಾಂಗ್ ಲವ್ ಅಂದ್ರೆ ಈಗ ಒಬ್ಬೊಬ್ಬರು ಮಾಡ್ತಾರೆ ಟೈಮ್ ಪಾಸಿಗೆ, ಒಬ್ಬೊಬ್ಬರು ಪೂರ್ತಿ ಟ್ರೋನ ಇರ್ತಾರೆ. ಸುಮ್ಮನೆ ಅವ್ರ ಹುಡುಗನಾಗಲಿ ಹುಡುಗಿನಾಗಲಿ, ಈಗ ನಾನು ಇಬ್ಬರದಾಗ ಒಬ್ಬರು ಬಿಟ್ಟು ಆಕೆ ಏನೋ ಮಾಡ್ಕೋತಿಲ್ಲ, ನಾರಾಯಣ ಮಾಡ್ಕೋತೀನಿ. ಹಂಗೆ ಲವ್ ಹುಡುಗಿರ್ತೈತಿ. ಆದ್ರೆ ಒಂದು ಟೈಮ್ ಕೆಟ್ಟ ಟೈಮೇ ಬರ್ತೈತಿ. ಅವಾಗ ಹುಡುಗಿಲ್ಲ ಹುಡುಗ ಅವ್ರ ಜೊತೆ ಸಾಥ್ ಕೊಟ್ಟ ಅಂದರೆ ಅದಕ್ಕೊಂದು ಲವ್ ಅಂತ ಮರ್ಯಾದೆ ಕೊಡ್ಬೋದು. ಸುಳ್ಳ ನೀವು ಆಮೇಲೆ ಕಷ್ಟ, ನನಗೆ ಯಾರು ಕಷ್ಟ ಬರಲಿ, ಈಗ ಕಷ್ಟ ಬಂದಾಗ ನಾ ಬಿಟ್ಟೋದೇನು, ನನಗೆ ಬಂದಾಗ ಅಕ್ಕಿ ಬಿಟ್ಲು ಅಂದ್ರೆ ಫಕ್ ಲವ್. ಅಂದ್ರೆ ಈಗ ಇರೋದು ಪ್ರೆಸೆಂಟ್ ಇದ್ದಿದ್ದೆ ಹಂಗ ಅಂತಾರ ಆಲ್ಮೋಸ್ಟ್. ನನ್ನ ಪ್ರಕಾರ ಪ್ರೀತಿ ಅಂತಂದ್ರೆ ಈಗ ನಾವು ನಮ್ದು ಕಡೆ ಏನಾದರೂ ಐತಿಪ್ಪ ಅಂತಂದಾಗ ಅಷ್ಟೇ. ಎವ್ರಿಥಿಂಗ್ ನಮ್ಮ ಕಡೆ ಐತಿ ಏನೋ, ನಮ್ಮ ಕಡೆ ಏನೂ ಇಲ್ದಾಗ ಇರ್ಬೇಕ. ನಾನು ಇರ್ಬೇಕ, ಅವನು ಇರ್ಬೇಕು, ಇಬ್ರು ಸೇರಿ ನಮ್ಮ ಕಡೆ ಏನೂ ಇಲ್ದಾಗ ನಾವು ಮಾಡ್ಕೋಬೇಕ. ಅಂದ್ರೆ ಒಬ್ರಿಗೊಬ್ರು ಸಾಥ್ ಕೊಟ್ಟು ನಿಂತಾಗ ಲವ್ ಸ್ಟೋರಿ, ಲವ್ ಬಾಂಡಿಂಗ್ ಜಾಸ್ತಿ, ನಂಬಿಕೆ ಅನ್ನೋದು ಜಾಸ್ತಿ ಬರ್ತೈತಿ. ಒಬ್ರ ಮೇಲೆ ಒಬ್ರು ನಂಬಿಕೆ ಇಡ್ಬೇಕು. ಈಗಿನ ಜನ್ರೇಷನಾಗಂತೂ ಟಾಕ್ಸಿಕ್ ಅಂತ ಇದ್ದೇ ಇರ್ತೈತಿ. ನಮ್ದು ರಿಲೇಷನ್ಶಿಪ್ನು ಹಂಗೈತಿ ಸ್ಟಾರ್ಟಿಂಗ್. ಈಗ ನೆಕ್ಸ್ಟ್ ಒಬ್ರು ಕ್ವಶನ್ ಕೇಳಾರ, ಅದಕ್ಕೆ ನಾನು ಹೇಳ್ತೇನೆ ಅದ್ರ ಬಗ್ಗೆ. ಪ್ರೀತಿ ನಮ್ಮ ಮೇಲೆ ಪ್ರೀತಿ ಅಂತಂದ್ರೆ ಒಂದು ನಂಬಿಕೆ ಇರಬೇಕು ಫಸ್ಟ್ ಆಫ್ ಆಲ್. ಆಮೇಲೆ ನಂಬಿಕೆ ಇಲ್ಲ ಅಂದ್ರೆ ಲವ್ ಒಂದಿನಾನು ಉಳಿಯಂಗಿಲ್ಲ. ಆಮೇಲೆ ಇಬ್ಬರ ಕಡೆಯಿಂದನೂ ಎಫರ್ಟ್ಸ್ ಬರ್ಬೇಕು. ನಂಬಿಕೆ, ಎಫರ್ಟ್ಸ್, ಆಮೇಲೆ ಜಾಸ್ತಿ ನೀವು ಯಾವಾಗ ಪ್ರೆಷರ್ ಹಾಕಿ ಅವ್ರ ಸಂಬಂಧ ಎಲ್ಲಾನು ಬಿಡಾಕ್ ತಯಾರಿರ್ತಿರಲ್ಲ, ಅವಾಗ ನಿಮ್ಗೆ ಪ್ರೀತಿ ಸಿಗೋದು ಪಕ್ಕ. ಸೊ ನೆಕ್ಸ್ಟ್ ಕ್ವಶನ್ ಯಾರಂದ್ರೆ ಸ್ವಲೇಹಾ ಅಂತ ಒಂದು ಕ್ವಶನ್ ಕೇಳಾಳ. I want to come to have a dinner night of your wedding, so please say when you gonna do. ಗ್ಯಾಂಗ್ ನಮ್ಮ ಮದುವೆ ಇದ್ದಾಗ ನಾ ಇನ್ಸ್ಟಾಗ್ರಾಮ್ದಾಗೂ ಸೂರ್ಯದು ಎಲ್ಲ ಹಾಕಿರ್ತಾನೆ. ನಿಮ್ಗೆ ಯಾರ್ಯಾರು ಬರೋದಾಕೈತಿ ಅವ್ರೆಲ್ಲರೂ ಬರ್ರಿ, ಊಟ ಮಾಡಿರಿ. ನಿಮ್ಗಿದ್ ನಮಗೆ ಏನು ಹೆಚ್ಚಿಗೆನಿಲ್ಲ. ಅದು ನೀವು ಇದ್ದಿದ್ದಕ್ಕೆ ನಾವು ಇಲ್ಲಿ ಮಾಡತ್ತಿದ್ದಲ್ಲ, ನೀವು ಇದ್ದಿಲ್ಲ ಅಂದ್ರೆ ನಾವು ಇದಕ್ಕೆ ಮಾಡ್ತಿದ್ವಿ. ಆತ ನಮ್ದಿನ್ನೂ ಮದುವೆ ಭಾಳ ದೂರ ಐತಿ. ಈಗ ಒಂದು 10 ವರ್ಷ ಮುದ್ಕಾಕೇನ ಮುದ್ಕಲ್ಲ. ಈಗ 20 ವಯಸ್ಸೇ, ಇನ್ನೊಂದು 28 ಇಲ್ಲ 27. ನಂಗೆ ಈಗ ಜಸ್ಟ್ 19. ಅಂದರೆ ಈಗ ಫೆಬ್ರಿಗೆ 20 ಆಗ್ತೇನೆ, ಇವಾಗ 21 ಜನವರಿಗೆ ಆಗ್ತಾನೆ. ಇನ್ನೂ ಒಂದು 5 ವರ್ಷ ಏನಾದ್ರೂ ಲೈಫ್ನಾಗ ಅಚೀವ್ ಮಾಡ್ದ ಮದ್ವೆ ಆದ್ರೆ ಲೈಫ ಮುಗ್ದಾಗ ಅನಿಸ್ತೈತಿ. ಬಾಯ್ಸಿಗೆ ಇರ್ಬೋದು, ಗರ್ಲ್ಸಿನ ಲೈಫ್ ಅಂತೂ ಒಂದ್ಸಲ ಮದ್ವೆ ಆದಾಗ ಮುಗಿತು. ಏನ ಹೋಗಿ ಗಂಡನ ಮನೆಯಾಗಿರುತ್ತೆ, ಬಾಂಡೆ ತೊಳೆದು ಬರೀ ಅದ ಲೈಫ್. ಒಬ್ಬೊಬ್ರು ಗಂಡಗಳು ಬಿಡ್ತಾರೆ, ಒಬ್ಬೊಬ್ರು ಗಂಡಗಳು ಬಿಡಂಗಿಲ್ಲ ಫ್ರೀಡಮ್ ಆಗಿ ಇರಾಕ. ಸೊ ಆದಷ್ಟು ಲೈಫ್ನಾಗ ಅಚೀವ್ ಮಾಡಿ ಮದ್ವೆ ಆದ್ರೆ ಬೆಸ್ಟ್. ಲೈಫ್ ನಮ್ದ ನಾವು ಲೀಡ್ ಮಾಡ್ಕೋಬೋದು. ನಾ ಅಚೀವ್ ಆಗೋ ಮದ್ವೆನೂ ಮಾಡೋದಿಲ್ಲ. ಆಯ್ತು, ಪಕ್ಕಾ ಸೊಲೆ ನಿಂಗಂತೂ ಕರಿತೇವಿ ನಾವು ಮದ್ವಿಗ, ನಿಂಗಂತೂ ಬಿಡುದಿಲ್ಲ. ಆಕಿ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ, ಪಾಪ ನಮ್ಮ ಪ್ರತಿಯೊಂದು ವಿಡಿಯೋ ಚಲೋ, ಆಕಿಗೆ ಚಲೋ ಅನಿಸ್ತಂದ್ರೆ ಆಕಿ ಸ್ಟೋರಿಗಿರಿ ಎಲ್ಲ ಹಾಕ್ತಾಳೆ. ಆಮೇಲೆ ನಮ್ಮ ಬಗ್ಗೆ ಭಾಳ ಒಳ್ಳೆ ಒಪಿನಿಯನ್ ತೋರಿಸ್ತಾಳೆ ಆಕಿ. ಏನ ಲಾಟ್ಸ್ ಆಫ್ ಲವ್ ಅಷ್ಟೇ, ಮಚ್ ಲವ್. ನೆಕ್ಸ್ಟ್ ಕ್ವಶನ್ ಅಂತ ಯಾವುದು ಇಲ್ಲ ಪಾಪ. ಒಂದು ನಿಮಿಷ ತಡೀಲಿ. ನೆಕ್ಸ್ಟ್ ಕ್ವಶನ್ ಶ್ರೀ ಪೂಜಾರ್ ಅಂತ. ಹಾಯ್ ಅಕ್ಕ. ಎಲ್ಲೋ ಶ್ರೀ ಪೂಜಾರ್ ಅಂತ ಯಾರ ಕೇಳಾರ. ಕ್ವಶನ್ ಅಲ್ಲ ಪಾಪ, ಅವ್ರದ್ದು ಒಂದು ಹಂಗ ಹಾಕಾರ. ಸೊ ಹಾಯ್ ಅಂತ ಹೇಳ್ಯಾರ, ಹೆಲೋ. ನೆಕ್ಸ್ಟ್ ಪ್ರವೀಣ್ ಅಂಗಡಿ ಅಂತ ಹಾಯ್ ಅಂತ ಕಳ್ಸಾರ ಅವರು, ಅವ್ರಿಗೂ ಹೆಲೋ. ಮತ್ತು ಅಂಜನಾ ಈ ಸಲ ಯಾವ್ದಾರ ಹೊಸ ಗೇಮ್ ಆಡ್ತೇವೆ. ನೆಕ್ಸ್ಟ್ ಇದು ಬ್ಲಾಗ್ ಮಾಡಿದ್ಮೇಲೆ ಪಕ್ಕ ಒಂದು ಬ್ಲಾಗ್ ಮಾಡಿ, ಸ್ವಲ್ಪ ಬೇರೆ ಬೇರೆ ಬ್ಲಾಗ್ ಬರ್ತಾವ, ಅದು ಬಂದ್ಮ್ಯಾಗ ಗೇಮಿಂದ ಇನ್ನೊಂದು 2 ಬ್ಲಾಗ್ ಬರುವುದಾವ. ಆ ಬ್ಲಾಗ್ ಮಾಡಿದ್ಮೇಲೆ ಗೇಮ್ ಶೇರ್ ಮಾಡ್ತೀವಿ. ಲೆಜೆಂಡ್ ಮೇಕರ್ ಯು ಪಿಕ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ.
ಡೋಂಟ್ ಅಂಡರ್ಸ್ಟ್ಯಾಂಡ್ ಜಯಕುಮಾರ್ ಸ್ನ್ಯಾಪ್ ಐಡಿ ಅಂತ. ಸ್ನ್ಯಾಪ್ ಐಡಿ ನಾ ಸ್ನ್ಯಾಪ್ ಯೂಸ್ ಮಾಡ್ತೀನಿ ಬಟ್ ಜಾಸ್ತಿ ಯೂಸ್ ಮಾಡಂಗಿಲ್ಲ, ಹಾಗೆಲ್ಲ ಐಡಿ ಕೊಡೋಷ್ಟು ಯೂಸ್ ಮಾಡಂಗಿಲ್ಲ. ನೆಕ್ಸ್ಟ್ ಅನುಷಾ ಮಾತ್ರ ಭಾಳ ಖತರ್ನಾಕ್. ಅನುಷಾ ರಿಲೇಶನ್ಶಿಪ್ ಅಡ್ವೈಸ್ ಟು ಕೀಪ್ ಇಟ್ ಅವೇ ಫ್ರಮ್ ಗೆಟಿಂಗ್ ಟಾಕ್ಸಿಕ್ ಆ್ಯಂಡ್ ಮೇಂಟೈನ್ ಹೆಲ್ದಿ ರಿಲೇಶನ್ಶಿಪ್. ಹೆಂಗೆ ಟಾಕ್ಸಿಕ್ ಹೆಲ್ದಿ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಬೇಕಂತಂದ್ರೆ ಈಗಂತೂ ಆಗೋದಿಲ್ಲ ಯಾರ ಕಡೆ. ನಿಂಗೆ ನಾ ಹೇಳ್ಬೇಕಂತಂದ್ರೆ ಟಾಕ್ಸಿಕ್ ಇರಬಾರ್ದ, ಹೆಲ್ದಿ ರಿಲೇಶನ್ಶಿಪ್ ಇರ್ಬೇಕಂತಂದ್ರೆ ಟ್ರೂ ಲವ್ ಆಗಿ ಯಾರು ಮಾಡ್ತಿರ್ತಾರಲ್ಲ ಅವ್ರದ್ದು ನಿಯತ್ತಾಗಿ ಯಾರು ಇರ್ತಾರಲ್ಲ ಅವ್ರದ್ದು ರಿಲೇಶನ್ಶಿಪ್ ಅಫ್ಕೋರ್ಸ್ ಟಾಕ್ಸಿಕ್ ಇದ್ದೇ ಇರ್ತೈತಿ. ಯಾಕಂದ್ರೆ ಈಗ ಟಾಕ್ಸಿಕ್ ಯಾವಾಗ ಅನಿಸ್ತೈತಿ ಅಂತಂದ್ರೆ ಇವ ನಮಗೆ ಅದು ಹಾಕೋಬೇಡ, ಇದು ಮಾಡಬೇಡ, ಅಲ್ಲೇ ಹೋಗ್ಬೇಡ ಅಂತಂದ್ರೆ ಅದು ನಮ್ಗೆ ರಿಸ್ಟ್ರಿಕ್ಟ್ ಮಾಡ್ದಂಗೆ ಅನಿಸ್ತೈತಿ, ಫ್ರೀಡಮ್ ಇಲ್ಲದೆ ಇರೋ ಥರ ಫೀಲ್ ಆಗ್ತೈತಿ. ಆಮೇಲೆ ನಮ್ಗೆ ಅದ ಟಾಕ್ಸಿಕ್ ಆಗಕ್ಕೆ ಶುರು ಆಗ್ತೈತಿ. ಈಗ ಅವ ನಂಗೆ ಮಾಡ್ತಾನಂತಂದ್ರೆ ನಾನು ಹಂಗೆ ಟಾಕ್ಸಿಕ್ ಮಾಡ್ಬೇಕು ಅಂದ್ರೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ನಾನು ಹೇಳ್ಬೇಕು ಅನಿಸ್ತೈತಿ. ಅವಾಗ ಏನಾಗ್ತೈತಿ, ಜಾಸ್ತಿ ಪ್ರೀತಿ ಇರ್ತೈತಲ್ಲ ನಮ್ಮ ನಡಕ್ಕೆ, ಆ ಪ್ರೀತಿ ಜಾಸ್ತಿ ಆಗಿ ಟಾಕ್ಸಿಕ್ ಆಗ್ತೈತೆ. ಅದು ನಮಗೆ ಹಂಗೆ ಫೀಲ್ ಆಗ್ತೈತಿ, ಟಾಕ್ಸಿಕ್ ಇರಂಗಿಲ್ಲ, ಕೇರ್ ಅಂತೈತೆ ಅದು ಟಾಕ್ಸಿಕ್ ಅಂತ ನಮಗೆ ಅನಿಸ್ತೈತಿ. ಹೆಲ್ದಿ ರಿಲೇಶನ್ಶಿಪ್ ಬೇಕಂತಂದ್ರೆ ಫಸ್ಟ್ ಟಾಕ್ಸಿಕ್ ಅನ್ನೋ ಸ್ಟೆಪ್ ದಾಟ್ಕೊಂಡ್ಮೇಲೆ ಹೆಲ್ದಿ ರಿಲೇಶನ್ಶಿಪ್ ಸಿಗೋದು. ಈಗ ನಮ್ಮದು ಅದೈತಿ, ನಮ್ಮದು ಟಾಕ್ಸಿಕ್ ಅಂತ ರಿಲೇಶನ್ಶಿಪ್ ಭಾಳ ಅಫ್ಕೋರ್ಸ್ ನನಗೆ ಭಾಳ ಮಂದಿ ಹೇಳ್ಯಾರ, ಸುಳ್ಳಲ್ಲ, ಇವಂಗೂ ಹೇಳೇನಿ ನಾನು. ಅಂದ್ರೆ ಸ್ವಲ್ಪ ಜನ ಬೀಡಂತೂ ಹೇಳ್ಯಾರ, ಯಾಕಂದ್ರೆ ಅವ ನನಗೆ ಟ್ರೀಟ್ ಮಾಡ್ತಿದ್ದ ಹಂಗೆ, ಅಂದ್ರೆ ಅವನ ಪ್ರಕಾರ ಅದು ಕೇರ್, ಮಂದಿ ಕಣ್ಣಿಗೆ ಕಾಣೋದು ಟಾಕ್ಸಿಕ್. ಸೊ ಒಂದು ಹುಡುಗ ಹಂಗೆ ಹೇಳ್ತಾನಂದ್ರೆ ಅದು ಕೇರ್ ಅಂತ ಆಗಿರ್ತೈತಿ. ಫಸ್ಟ್ ಟಾಕ್ಸಿಕ್ ಅದು ಒಂದು ಸ್ಟೆಪ್ ದಾಟಿದ್ಮೇಲೆ ಅದು ನೀವು ಅದು ಹುಡುಗನ ಮಾತು ಕೇಳಿಲ್ಲ ಅಂದ್ರೆ ಅದು ಲವ್ ಮಾತ್ರ ಬೇಕಪ್ಪ ಹೌದು ಕನ್ಫರ್ಮ್ ಅದು. ಮತ್ತೆ ನಮ್ದ ಮಾತು ಕೇಳಿಲ್ಲ ಅಂದ್ರೆ ಎಫರ್ಟ್ಸ್ ಇರ್ಬೇಕು. ಫಸ್ಟ್ ಈಗ ಎಫರ್ಟ್ಸ್ ಬೇಕು. ಎಫರ್ಟ್ಸ್ ಅಂತಂದ್ರೆ ನನ್ನ ಕಡೆಯಿಂದನೂ ಎಫರ್ಟ್ಸ್ ಇರ್ಬೇಕು. ಅವ ಒಂದು ಮಾತಿಗೆ ನಂಗೆ ಬೈತಾನಂತಂದ್ರೆ ಅದನ್ನ ನಾನು ಇಟ್ಕೊಂಡು ರಿವೆಂಜ್ ತೀರ್ಸ್ಕೊಳಕ್ ಆಗಂಗಿಲ್ಲ, ಯಾಕಂದ್ರೆ ನಾವು ಲವ್ ಮಾಡ್ತಿರ್ತೀವಿ. ಈಗ ಅದು ಇಟ್ಕೊಂಡು ಜಿದ್ ಸಾಸಕ್ಕೆ ಹೋದ್ರೆ ಆಗಂಗಿಲ್ಲ. ಅವಾಗ ನಾವು ಸಾರಿ ಕೇಳಿ ಸಾರ್ಟ್ ಔಟ್ ಮಾಡ್ಕೊಂಡು ಅದು ಮೂವ್ ಆನ್ ಆಗ್ಬೇಕು ಅವಾಗಿಂದ ಸಿಚುವೇಶನಿಗೆ. ಸೊ ಈಗ ನಾವು ಟಾಕ್ಸಿಕ್ ಅನ್ನೋ ಸ್ಟೆಪ್ ಮುಂದುವರೆದ್ಮೇಲೆ ಹೆಲ್ದಿ ರಿಲೇಶನ್ಶಿಪ್ ಸಿಗಾಕ್ ಜಾಸ್ತಿ, ಅಂದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬರ್ತೈತಿ. ಅದು ಬಂದ್ಮೇಲೆ ಹೆಲ್ದಿ ರಿಲೇಶನ್ಶಿಪ್ ಜಾಸ್ತಿ ಇರೋದು. ಇದ್ದ ಮೇಲೆ ಮುಂದೆ ಬರೋದ ನೋಡಿ ಲೈಫ್ ಏನಂತಂದ್ರೆ ಪೇರೆಂಟ್ಸ್ ಬರ್ತಾರ, ಮದ್ವಿ, ಇವೆಲ್ಲ ಭಾಳ ಒಪ್ಕೊಂಡ್ರೆ ಈಗ ನಮ್ದು ಹೆಂಗೆ ಒಪ್ಕೊಂಡಾರ ಹಂಗೆ ಒಪ್ಕೊಂಡ್ರೆ ಒಳ್ಳೇದ. ಇವ್ರ ಮನ್ಯಾಗ ನಮ್ಮ ಮನ್ಯಾಗ ಇನ್ನೂ ಟಕ್ ಟುಕ್ ನಡೆದೈತಿ. ಅದು ನನಗೂ ಇವ್ರ ಮನಿನಾಗ ಇನ್ನೂ ಒಪ್ಕೊಂಡಿಲ್ಲ. ಜಾಸ್ತಿ ಜನ ಎಲ್ಲರೂ ಗೊತ್ತೈತಿ ಮನ್ಯಾಗ ಆಲ್ರೆಡಿ, ಅದ್ರ ಮದುವೆ ವಿಷಯ ಬಗ್ಗೆ ಮಾತಾಡಿಲ್ಲ. ನಮ್ಮ ಮನಿನಾಗಂತೂ ಇವ್ನಿಗೆ ಮಗ ತರನ ನೋಡ್ಕೋತಾರ ಎವ್ರಿಥಿಂಗ್ ಫೈನ್ ಡ್ಯಾಡ್. ಆಮೇಲೆ ಮಂದಿ ಅಂತಿರ್ತಾರ, ಇವ ಬಂದ್ರೆ ನಮ್ಮ ಮನೆ ಕಡೆ ಎಲ್ಲ ನಾವು ಜಾಸ್ತಿ ತಲೆನ ಖರ್ಚು ಮಾಡಂಗಿಲ್ಲ. ನಮ್ಮ ಮನಿನಾಗ ನಮ್ಮ ಅಪ್ಪ ನಮ್ಮ ಮಮ್ಮಿನ ಏನು ಹೇಳಂಗಿಲ್ಲ. ಅಂದಮೇಲೆ ಮಂದಿ ಬಗ್ಗೆ ನಾವಂತೂ ಜಾಸ್ತಿ ತಲೆ ಕೆಡ್ಸ್ ಮಾಡಂಗಿಲ್ಲ. ಅವ್ನು ಬರ್ತಾನ ಹೋಗ್ತಿರ್ತಾನ, ಅವ್ರು ಊಟ ಹಾಕೋರಂಗೆ ಮಾಡ್ತಿರ್ತಾರ, ನಾವು ತಲೆ ಕೆಡ್ಸ್ಕೊಳಂಗಿಲ್ಲ. ಹೆಲ್ದಿ ಮಂದಿ ಸಂಬಂಧಕ್ಕೆ ಯಾರ್ಯಾರು ಪ್ರೀತಿ ಮಾಡತ್ತೀರಿ ಅವ್ರದ್ದು ಮನಿಯೊಳಗೆ ಹೇಳ್ರಿ, ಓಡ್ ಹೋಗುದೆಲ್ಲ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಹೆಲ್ದಿ ರಿಲೇಶನ್ಶಿಪ್ ಹೇಳ್ರಿ ಅನ್ನಕ್ ಮತ್ತೆ ನೀವು ಹಂಗ ಹುಚ್ಚುಗತ್ತಿ ಹೇಳಿ ಹಂಗಲ್ಲ, ನಿಮ್ದು ಲೈಫ್ನಾಗ ಅಚೀವ್ ಮಾಡ್ಕೊಂಡ್ರಿ, ನಿಮ್ಮ ಸ್ಟ್ಯಾಂಡ್ ನೀವು ತಗೋರಿ. ಸ್ಟ್ಯಾಂಡ್ ತಗೊಂಡಾಗ ನೀವು ಲೈಫ್ ಲೀಡ್ ಮಾಡೋಕ್ಕಾಗುದು ಇಲ್ಲ, ಏನು ಮಾಡೋಕ್ಕಾಗುದಿಲ್ಲ, ಆಗಂಗಿಲ್ಲ. ಈಗ ಅಂಡರ್ಸ್ಟ್ಯಾಂಡಿಂಗ್ ಬರ್ತೈತಿ, ಅಂಡರ್ಸ್ಟ್ಯಾಂಡಿಂಗ್ ಬಂದ್ಮೇಲೆ ಹೆಲ್ದಿ ರಿಲೇಶನ್ಶಿಪ್ ಸಿಗುದಂತ ನಾ ಹೇಳ್ತೀನಿ. ಸೊ ಈಗ ನೆಕ್ಸ್ಟ್ ಕ್ವಶನ್ ಏನೈತಿ? ಫಾಲೋ ಮೀ. ಯಾರದ 07X ಫಾಲೋ ಮೀ. ಓಕೆ ಬ್ರೋ, ಐ ಆಮ್ ಫಾಲೋಯಿಂಗ್ ಯು. ನೆಕ್ಸ್ಟ್ ಇದಾತ ಶಿವರಾಜ್ 04X ಮೈ ವರ್ಲ್ಡ್ ಅಕ್ಕ ಲವ್ ಯು ಅಕ್ಕ. ನಾ ಈ ಹುಡುಗ ಬಗ್ಗೆ ಮಾತಾಡಬೇಕ. ಏನಂತಂದ್ರೆ ಇವ್ ಬೆಳಗಾಂದಾಗ ಹುಡುಗ ನಾನು ನೋಡೀನಿ, ಅಂದ್ರೆ ಮುಂದಿನ ನೋಡಿಲ್ಲ, ಇನ್ಸ್ಟಾನಾಗ ನೋಡೀನಿ. ಪಾಪ ಅವ ಎಷ್ಟು ಏನ ಚಲೋ ಅಕ್ಕ ಹಂಗೆಲ್ಲ ಮೆನ್ಷನ್ ಮಾಡ್ತಾರೆ. ಬಟ್ ಅವ್ನ ಪಾಪ ಒಂದು ಕ್ವಶನ್ ಏನಂದ್ರೆ ಅವ್ನ ಅಕ್ಕ ತಂಗಿ ಯಾರು ಅಂತ ಈಗ ಮೆಸೇಜ್ ಮಾಡಿದ್ದ ನಾನು ನೋಡಿದ್ದೆ. ಸೊ ಪಾಪ ಒಂಥರ ಅನಿಸ್ತ, ಆದ್ರೂ ಹುಡುಗ ನಾನು ಏಕಿಗೆ ಸ್ವಲ್ಪ ಮೆಸೇಜ್ ಆದ್ರೂ ಮಾಡ್ಸೋಗೆ ಈ ಕಡೆ ಟೈಮ್ ಇರೋದಿಲ್ಲ. ವಿಡಿಯೋ ಎಡಿಟ್ ಮಾಡಿ ಆಕೆ ಅಪ್ಲೋಡ್ ಮಾಡಿದ್ಮ್ಯಾಗ ಒಂದು 3-4 ತಾಸು ಐಡಿನೋ ಓಪನ್ ಮಾಡಿದ್ವಿ ಹಾಕಿದ್ವಿ ಯಾರು. ಸೊ ಅದಾಗ ಸ್ವಲ್ಪ ಹಿಂದೆ ಮುಂದೆ ಹಾಕೈತಿ. ಸೊ ನಾವು ನಮ್ಮ ಕಡೆಯಿಂದ ಏನಾರು ರಿಪ್ಲೈ ಬಂದಿದೆ ಅಂದ್ರೆ ಸಾರಿ ನಿಮ್ಗೆ. ಆಮೇಲೆ ನೀವು ಅನ್ಕೊಂಡಿರ್ಬೋದು ಮೋಸ್ಟ್ಲಿ ಮೆಸೇಜ್ ಸೀನ್ ಮಾಡಂಗಿಲ್ಲ ಅದೆಲ್ಲ ಅಂತ ರಿಕ್ವೆಸ್ಟ್ ಭಾಳ ಬಂದಿರ್ತಾವ, ನಾನು ನೋಡಿರ್ತೀನಿ. ಜಾಸ್ತಿ ಜನ ನಾವು ರೀಲ್ ಶೇರ್ ಮಾಡಿರ್ತಾರೆ. ರೀಲ್ ಶೇರ್ ಮಾಡಿದ್ರೆ ನಾ ಏನಂತೂ ರಿಪ್ಲೈ ಮಾಡೋಕೆ ಆಗಂಗಿಲ್ಲ. ಸೊ ನಿಮ್ಗೆ ಏನಾದರೂ ಮೆಸೇಜ್ ಸೀನ್ ಮಾಡಿಲ್ಲ ಅಂತಂದ್ರೆ ನೀವು ತಿಳ್ಕೊರಿ, ನಮ್ದು ಬ್ಲಾಗ್ ನಾನೇ ಎಡಿಟ್ ಮಾಡ್ಬೇಕು, ಇವನು ಮಾಡಂಗಿಲ್ಲ. ಬ್ಲಾಗ್ ಎಡಿಟ್ ಮಾಡ್ಬೇಕು, ರೀಲ್ಸ್ ಎಡಿಟ್ ಡೈಲಿ ಅಪ್ಲೋಡ್ ಮಾಡ್ತೇನೆ ನಾ. ರೀಲ್ಸ್ ಎಡಿಟ್ ಮಾಡ್ಬೇಕು, ಮನೆಗೆ ಹೋಗ್ಬೇಕು, ವಾಪಸ್ ಡಾನ್ಸ್ ಕ್ಲಾಸಿಗೆ ಬರ್ಬೇಕು. ಸೊ ನಂಗಂತೂ ಟೈಮ್ ಸಿಗಂಗಿಲ್ಲ ರಿಪ್ಲೈ ಮಾಡೋಕೆ. ರಿಪ್ಲೈ ಮಾಡಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ಸಾರಿ, ಆದಷ್ಟು ಮಾಡ್ತೇವೆ. ನೆಕ್ಸ್ಟ್ ಬ್ಯಾಡ್ ಬಾಯ್ 1 2 3 DM me. ಇಟ್ಸ್ ಪಚ್ಚು ಅಂತೇನ ಡಾನ್ಸ್ ಆಲ್ರೆಡಿ ಡೈಲಿ ರನ್ನಿಂಗ್ ಇದೆ ಬಾ. ಡಾನ್ಸ್ ಅಂತ ನಂಗೆ ಅರ್ಥ ಆಗಲಿಲ್ಲ. ಈಗ ಡಾನ್ಸ್ ಅಂದ್ರೆ ಡ್ಯಾನ್ಸ್ ವಿಡಿಯೋ ಅಂತ ಅರ್ಥ.
ಸೊ ಗ್ಯಾಂಗ್ ಡೈಲಿ ರನ್ನಿಂಗ್ ಇದೆ ಡಾನ್ಸ್ ವಿಡಿಯೋ. ನಾವು ಡೈಲಿ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ಹೌ ಯುವರ್ ಲವ್ ಸ್ಟಾರ್ಟ್ಸ್ ಅಹನಿ ಅಂತ ಹನಿ ಹೌ ಯುವರ್ ಲವ್ ಸ್ಟಾರ್ಟ್ಸ್. ಗ್ಯಾಂಗ್ ಇದ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋದು ನಾವು ಅದ್ರ ಬಗ್ಗೆ ಒಂದು ಸಪ್ರೇಟ್ ಬ್ಲಾಗ ಮಾಡ್ಬೇಕಂತ ಆಗಲೇ ನಾವು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ಲೆ ಒಂದು ಪೂರ್ತಿ ಒಂದು ಬ್ಲಾಗ್ ಮಾಡಿ ಹಾಕಿರ್ತೇವೆ ಅಂತ. ಆಮೇಲೆ ಅದು ವಿಡಿಯೋದಾಗ ನಾವು ಹೇಳ್ತೇವೆ ನಿಮ್ಗೆ ವಿಡಿಯೋದಾಗೂ ಐತೆ ಆ ವಿಡಿಯೋದಾಗ ಐತೆ ಅಂತೇಳಿ. ಸೊ ನೆಕ್ಸ್ಟ್ ಡಿ ಎಮ್ ಇ. ಓಕೆ, ಯಾರ ಡಿ ಎಮ್ ಇ ಅಂತಂದ್ರೆ ಬ್ಯಾಡ್ ಬಾಯ್. ಹಾಯ್ ಟೀ ಆಯ್ತಾ? ಈಗ ಸಂಜಿಗಿಲ್ಲ, ನಮ್ಗೆ ಮನಸ್ಸು ಯಾವಾಗ ಬರ್ತದೆ ಅವಾಗೆಲ್ಲ ಚಾ ಕುಡಿತಿದ್ವಿ ನಾವು. ಅದ್ರಾಗ ನಾವು ಧಾರವಾಡದವ್ರೆ ಏನದ ಚಾ ಅಂದ್ರೆ ಭಾಳ ಪ್ರೀತಿ. ನಾವು ಅವಾಗೆಲ್ಲ ಅದ್ರ ಚಾ ಸ್ವಲ್ಪ ಕಡಿಮೆ ಮಾಡ್ಬೇಕು. ಮುಂದೆ ಸಲಕ್ಕೆ ಬಿದ್ದ ಡಾಕ್ಟರ್ ಬೇಡ ಅಂದ್ರೆ ಮುಗೀತು. ಒಂಥರ ನಶೆ ಆಗ್ಬಿಟ್ಟೈತೆ ಅದು ನಮಗೆ. ಆಯ್ತು, ಟೀ ಆಯ್ತು. ನಿಮ್ದು ನೆಕ್ಸ್ಟ್ ಕ್ವಶನ್ ಸೈಲೆಂಟ್ ಬಾಯ್. ಏನು ಅರ್ಥ ಆಗ್ಲಿಲ್ಲಪ್ಪ. ನಿನ್ನಿಯ ಮೈ ಆಸ್ಕನ್ ನಾವು ಅಂತ ಐ ಡೋಂಟ್ ನೋ. ಮೆನ್ಷನ್ ಮಾಡ್ತೇನೆ ನೋಡ್ರಿ, ಅದು ಮೇಲೆ ಒಂದು ಫೋಟೋ ಕ್ಲಿಪ್ ಆಗ್ತದೆ, ಅದು ಹಾಕ್ತೀನಿ ನೋಡ್ರಿ. ಏನು ಅರ್ಥನ ಆಗಿಲ್ಲಪ್ಪ ಇದು ಕ್ವಶನ್. ಅರ್ಥ ಆಗೋಂಗಿದ್ರೆ ರಿಪ್ಲೈ ಮಾಡ್ತಿದ್ದೆ. ಗ್ಯಾಂಗ್ ನೆಕ್ಸ್ಟ್ ಕ್ವಶನ್ ಯಾರಂದ್ರೆ ಶಿವ್ 4057. ಶಿವ 4057. ಶಿವ ಅವನು ನನ್ನ ದೋಸ್ತ. ಅದರ ಒಂದು ಚಲೋ ಕ್ವಶನ್ ಹೇಳ್ಯಾನ. ಯುವರ್ ಬೆಸ್ಟ್ ಮೆಮೊರೇಬಲ್ ಡೇ. ಗ್ಯಾಂಗ್ ನಂದು ಫಸ್ಟ್ ದಿನ ಚಲೋ ದಿನ ಯಾವ್ದಂದ್ರೆ ಗೊತ್ತಿಲ್ಲಪ್ಪ ಅವನಿಗೆ. ನೀನು ಗೊತ್ತದ, ನೀನು ಪರ್ಸನಲ್ಲ, ನಾ ಹೆಂಗೆ ಹೇಳಾಗುತ್ತೆ. ಗ್ಯಾಂಗ್ ನಂದು ಫಸ್ಟ್ ಡೇ ಯಾವ್ದಂದ್ರೆ ಡಿಸೆಂಬರ್ 1 ಡಿಸೆಂಬರ್ 1. ಎದಕ್ಕೆ ಡಿಸೆಂಬರ್ 1 ಅಂದರೆ ನಾ ಸ್ವಂತ ದುಡೋದು ನಂದು iPhone 13 ತೊಗೊಂಡಿದ್ದೆ. ನಂದು ರೊಕ್ಕದಿಲ್ಲ. ನಮ್ಮ ಮನ್ಯಾಗ ಇತ್ತು, ರಗಡ್ ಇತ್ತು. ಆದ್ರೂ ನಮ್ಮ ಮನ್ಯಾಗ ಒಂದು ಮಾತು ಕೇಳೋದಕ್ಕಿಲ್ಲ. ಸೊ ಮನ್ಯಾಗ ಏನಾರ ಒಂಚೂರು ಜಳದು ಮಾಡ್ತೀನಿ ಅಂದ್ರೆ ಹೊಸ ಫೋನ ಕೊಡಿಸಿದ್ರೆ ಅದು ನನಗೊಂದು ಆಸೆನ ಮುರಿದ್ಬಿಟ್ಟಿತ್ತು. ಅದನ್ನು ಅವ್ರ ಕಡೆ ತೊಗೋಬೇಕು. ನಮ್ಮ ಕಾಕನು ಅಂತಿದ್ದ ನಂಗೆ, ನೀ ದುಡೋದು ನೀ ಏನಾರ ಮಾಡಿ ನಾವು ಕೇಳೋದಿಲ್ಲ ಅಂತೇಳಿ. ಈಗ ಸುತ್ತೂ ಬಾಡ್ಸಲ್ಲ ಅಂತ ನನಗೆ ಇವಾದರೂ ಅಂತಾಳಕ್ಕೆ ಮನ್ಯಾಗ ಏನು ಕೇಳೋಕೋಬೇಡ. ಆದ್ರೆ ನಮ್ಮ ಮನ್ಯಾಗ ಇವು ಕೇಳೋದಿಲ್ಲ 1 ರೂಪಾಯಿನೂ. ಆಕಿನೂ ಅಂತಾಳೆ ಅವಾಗ ಸ್ವಲ್ಪ ಪ್ರೆಷರ್ ಭಾಳ ಬಂದಂದ್ರೆ ನಾನು ಹೇಳಿರ್ತೀನಿ ಆಕಿಗೆ. ಒಂದೊಂದು ಸಲ ಕ್ಲಾಸ್ ಬಂದ್ ಮಾಡೋದು ಡಿಸಿಷನ್ ತೊಗೊಂಬಿಡ್ತೀನಿ. ಆಕೆ ಅಂತಾಳೆ ಏನಂತೇಳಿ, ಸೊ ನೀ ದುಡೋದು ನೀ ಮಾಡ, ಅವರು ಈ ಕಡೆ ಇದು ಮಾಡೋಕೋಬೇಡ. ಕಷ್ಟ ದುನಿಯಾದ ಕಷ್ಟ ಅನ್ಬಿಸ್ತೀವಿ, ಇನ್ನೂ ಅನ್ಬಿಸ್ತೀವಿ ಕಷ್ಟ. ಸೊ ನನ್ನ ಬೆಸ್ಟ್ ಮೆಮೊರೇಬಲ್ ಅಂದ್ರೆ ಅದು ನಾ ಫೋನ್ ತೊಗೊಂಡಿದ್ದೆ. ಫಸ್ಟ್ ನಾನು ಸ್ವಂತ ದುಡಿದಲ್ಲಿ ನಾನು ತೊಗೊಂಡಿದ್ದೆ. ಮತ್ತು 1 ರೂಪಾಯಿನೂ ಯಾರ ಕಡೆ ಇಸ್ಕೊಂಡಿಲ್ಲ, ಯಾರ ಕಡೆನಿಲ್ಲ. ನಾ ದುಡಿದು ನಾ ತೊಗೊಂಡಿದ್ದೆ. ಸೊ ಈಗೂ ಕೆಲ್ಸಕ್ಕೆ ಹೋಗ್ತೀನಿ. ಒಂದು ದಿನ ಯಾವಾಗ ಸಕ್ಸಸ್ ಸಿಗ್ತೈತಿ ಅವಾಗ ಕೆಲಸ ಬಿಡ್ತೀನಿ. ಲಾಸ್ಟ್ ಮಟ್ಟ ಕೆಲಸನೂ ಬಿಡೋದಿಲ್ಲ. ಸೊ ಕೆಲಸ ಬಿಟ್ಟಿದ್ರೆ ಮತ್ತು ಮುಂದೆ ನನ್ನ ಏನೂ ನಡೆಯೋದಿಲ್ಲ. ಸೊ ಅದ ನಾನು ಡಿಸೆಂಬರ್ 1 ಮೆಮೊರೇಬಲ್ ಡೇ. ನೆಕ್ಸ್ಟ್ ಯಾರಿದೆ? SPM ಸ್ಯಾಮ್ ಅಂತ. ಮೇಕ್ ಅ ವಿಡಿಯೋ ಆನ್ ಪೊಲಿಟಿಕಲ್ ಮ್ಯಾಟರ್ಸ್ ಲೈಕ್ go and ask random people about it and their opinion. ಏನಂದ್ರೆ ಪೊಲಿಟಿಕಲ್ ಅಂದ್ರೆ ರಾಜಕೀಯದ ಬಗ್ಗೆ ಅವ್ರ ಕ್ವಶನ್ ಕೇಳ್ರಿ ಅಂತ ಹೇಳಾರ. ಅಂದ್ರೆ ಈಗ ನಾವು ಲಾಸ್ಟ್ ಬ್ಲಾಗ್ ನೋಡಿರ್ತೀರಿ ನೀವು, ಅಂದ್ರೆ ಬಿಗ್ ಬಾಸ್ ಅದ. ಈಗ ನಾನು ಇವ ವಿಡಿಯೋ ಮಾಡಿದ, ನಾ ಹೋಗಿ ಮಂದಿಗೆಲ್ಲ ಕ್ವಶನ್ಸ್ ಕೇಳಿದೆ, ಅವ್ರ ಒಪಿನಿಯನ್ ಎಲ್ಲ ನಾವು ತಿಳ್ಕೊಂಡಿದ್ವಿ. ಚಲೋ ವ್ಯೂಸ್ ಬಂದಿತ್ತು ಅದಕ್ಕೆ. ಈಗ ಅವ್ರದ್ದು ನಮ್ಮ ಕ್ವಶನ್ ಏನಂತಂದ್ರೆ ಪೊಲಿಟಿಕಲ್ ಬಗ್ಗೆ ಜನಗಳಿಗೆ ಅವ್ರದ್ದು ಒಪಿನಿಯನ್ ಏನಂತ ಹೇಳಿ. ಅಂದ್ರೆ ಕಾಂಗ್ರೆಸ್ ಸರ್ಕಾರ BJP ಹಂಗ ಅದ ಅವ್ರಿಗೆ ಹೋಗಿ ಪೊಲಿಟಿಕಲ್ ಬಗ್ಗೆ ಈಗ ಪ್ರೆಸೆಂಟ್ ಏನು ನಡೀತಿರ್ತೈತಿ ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ರಿ, ಗೊತ್ತಿದ್ದೆ ಇರೋರಿಗೆ ರ್ಯಾಂಡಮ್ ಮಂದಿಗೆಲ್ಲ ಅಂತ ಹೇಳಿ ಅವ್ರ ಕ್ವಶನ್ ಶೋರ್ ಮಾಡ್ತೇವೆ. ಇದು ವ್ಲಾಗ ಚಲೋ ಐಡಿಯಾ ಕೊಟ್ರಿ ನಮಗೂ ಒಂದು ವ್ಲಾಗ್ ಮಾಡಕ್ಕೆ ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ದಿಸ್ ಕ್ವಶನ್ ಅಂತ ಅಷ್ಟೇ. ಹನ್ನಿ ನೆಕ್ಸ್ಟ್ ಆಕಿನೂ ಅದ ಹೇಳಿದಲ್ಲ ಗಳಿನ ಹೌ ಯುವರ್ ಲವ್ ಸ್ಟಾರ್ಟ್. ಸೊ ಒಂದು ಬ್ಲಾಗ್ ಪೂರ್ತಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಅಷ್ಟು ಮಟ್ಟ ವೆಯ್ಟ್ ಮಾಡಿರಿ ಆ ಬ್ಲಾಗಿಗೆ. ಭಾಳ ಜನ ಕೇಳತ್ತೀರಿ ಲವ್ ಸ್ಟೋರಿ ಬ್ಲಾಗ್ ಮಾಡ್ರಿ ಅಂತ ಮಾಡ್ತೀವಿ. ಸೊ ಹಿಂಗೆ ಇಷ್ಟೆಲ್ಲ ಕ್ವಶನ್ ಕೇಳಿದ್ರೆ ಏನೊಂದು 25-30 ಕ್ವಶನ್ ಕೇಳಿದ್ರಲ್ಲ, ಅದ್ರನ್ಯಾಗ ಸ್ವಲ್ಪ ಅಂತೂ ಅರ್ಥ ಆಗಲಿಲ್ಲ. ಅದನ್ನ ಗೊತ್ತಿದ್ದಷ್ಟು ಅರ್ಥ ಆಗಿದಷ್ಟು ಅಂತೂ ತೊಗೊಂಡೇವಿ. ಸೊ ಇಷ್ಟ. ಸೊ ಹಂಗೆ ನಿಮ್ಗೆ ಯಾವ್ದಾರ ಕ್ವಶನ್ ಅಕಸ್ಮಾತ್ ರಿಪ್ಲೈ ಮಾಡಲಿ ಅಂದ್ರೆ ನಮ್ಮ ಕಡೆಯಿಂದ ಇಬ್ಬರು ಕಡೆಯಿಂದ ಸಾರಿ. ಭಾಳ ಬಂದಿದ್ದು ನಾವು ಸ್ಕ್ರೀನ್ಶಾಟ್ ಹೊಡೆದಿದ್ದು. ಆಮೇಲೆ 24 hours ಪೂರ್ತಿ ಹೋಗ್ಬಿಟ್ಟು ಮಕ್ಕಳೇ ವರ್ಷದಾಗೂ ಕಾಣತಿಲ್ಲ ಏನಿಲ್ಲ. ಎಷ್ಟು ಸ್ಕ್ರೀನ್ಶಾಟ್ ಹೊಡೆದಿದ್ದು ಅಷ್ಟೊಂದಿದ್ದು ನಿಮ್ಗೆ ತೋರಿಸ್ತೇವಂತೆ. ಸೊ ಹಂಗೆ ನೀವು ಈಗ ನಾವು ಕ್ವಶನ್ದು ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಅಂಥೇಳಿ ಒಂದು ಬ್ಲಾಗ್ ಮಾಡಿದ್ವಿ. ಈಗ ನಿಮಗೆ ಯಾವುದಾದ್ರೂ ಬೇಕಂತಂದ್ರೆ ಯೂಟ್ಯೂಬ್ ಒಳಗೆ ನಮ್ಮದು ವಿಡಿಯೋ ಯಾರ್ಯಾರು ನೋಡ್ತೀವಿ ಅವರಿಗೆಲ್ಲ ನಿಮಗೆ ಯಾವ ಥರ ವಿಡಿಯೋ ಬೇಕು. ಈಗ ನಾವು ಇನ್ಸ್ಟಾನಾಗ ಕೇಳಿದ್ವಿ, ಅವ್ರ ಕ್ವಶನ್ಸ್ ಎಲ್ಲ ಕೇಳಿ ಆಯ್ತಾ, ನಾವು ಬ್ಲಾಗ್ ಮಾಡಿ ಆಯ್ತು. ಈಗ ಅದಕ್ಕೆ ನಿಮಗೆ ಏನಾದರೂ ಬೇರೆ ಥರ ನಾವು ವಿಡಿಯೋ ಬ್ಲಾಗ್ ಮಾಡ್ಬೇಕಂತಿದ್ರೆ ಕಮೆಂಟ್ನಾಗ ಹೇಳ್ರಿ ಯಾವ ಥರ ಬ್ಲಾಗ್ ಮಾಡ್ಬೇಕಂತ. ನಮ್ಮ ಕಡೆ ಆದಷ್ಟು ನಾವು ಚಲೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ.
ಸೊ ಗ್ಯಾಂಗ್ ನಮ್ಗಂತೂ ಭಾಳ ಖುಷಿ ಆಯ್ತು ನೀವು ಎಲ್ಲ ಕ್ವಶನ್ ಕೇಳಿದ್ದಕ್ಕೆ ಇನ್ನೂ ಸಲ ಹಾಕ್ತೀವಿ ಅಂತ ಅವಾಗ ಆಕಿದು ಸ್ವಲ್ಪ ಫಾಲೋವರ್ಸ್ ಬರತ್ತಾರ ಇನ್ನೂ ಸ್ವಲ್ಪ ಚಲೋ ಬರಲಿ ಬಂದಾಗ ಇನ್ನೊಮ್ಮೆ ನನ್ನ ಇನ್ಸ್ಟಾಗ್ರಾಮ್ ಅಂದ್ರೆ ನಂಗೆ ನಾವು ಹೇಳ್ಬೇಕಾ 300 ಮಂದಿ ಫಾಲೋವರ್ಸ್ ಇದ್ರು ನಂಗೆ ಅಂದ್ರೆ ಮುಂಚೆ ನಾನು ಕಾಲೇಜಿಗೆ PUC ಒಳಗಿದ್ದಾಗ 1000 ಮೇಲೆ ಇದ್ರೆ ನಂಗೆ ಅವಾಗ ಇಂಟ್ರೆಸ್ಟ್ ಇರಲಿಲ್ಲ ಫಾಲೋವರ್ಸ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಜಸ್ಟ್ ಹಂಗೆ ಟೈಮ್ ಪಾಸಿಗೆ ಒಂದು ಇಟ್ಕೊಂಡಿದ್ದೆ ನಾನು 1000 ಫಾಲೋವರ್ಸ್ ಎಲ್ಲ ರಿಮೂವ್ ಮಾಡಿದ್ದೆ ಬರೀ 300 ಇದ್ರು ನಂಗೆ ಒಂದು ತಿಂಗಳ ಹಿಂದ್ಗಡೆ 300 ಇದ್ರು ಆವಾಗ 300 ಇದ್ದಾಗ ಇವಂದು ಐಡಿನಾಗ ಪೋಸ್ಟ್ ಹಾಕ್ತಿದ್ವಿ ಭಾಳ ಚಲೋ ವ್ಯೂಸ್ ಹೋಗ್ತಿದ್ವು ನಮ್ಮ ಜಾನಪದ ಎಲ್ಲ ಮಾಡಿದ್ದೆ ಡ್ಯಾನ್ಸ್ ಕ್ಲಾಸ್ನಾಗ ಡ್ಯಾನ್ಸ್ ಮಾಡಿದ್ವಿ ಎಲ್ಲ ಚಲೋ ಹೋಗ್ತಿದ್ವು ಇವಂದ್ರಾಗ ಹಾಕೋದು ಬಿಟ್ವಿ ಈಗ ನಂದು ಐಡಿನಾಗ ಹಾಕಕ್ಕೆ ಶುರು ಮಾಡಿದೆ ನಾನು ಸಿಂಗಲ್ ಮಾಡಾಕ ಸೋಲೋ ಮಾಡಾಕ ಅಂತ ಹೇಳಿ ಚಲೋ ಸೊ ಒಂದು 3 ವಿಡಿಯೋಕಿನ್ನು ವೈರಲ್ ಆತ್ವ 500K 600K ಮಟ್ಟ ಯೂಸ್ ಬರತ್ತಿದ್ದು ನಾ ಆಕಿಗೆ ಅಂದೆ ನಂದು ಐಡಿಯಾನ ಹಾಕೋದು ಬೇಡ ಅಕ್ಕಿ ಬೆಳೆದ್ರು ನಾ ಬೆಳೆದಂಗೆ ಅಕ್ಕಿ ಬೆಳೆದಂಗೆ ನನ್ನ ತಲೆಯಾಗಿತ್ತು ನಮಗಿಬ್ರು ಯಾರು ಬೆಳೆದ್ರೆ ಅಷ್ಟೇ ನಂಗೆ ಸೊ ನಾ ಆಕಿಗೆ ಅಂದೆ ನಿನ್ನ ಐಡಿ ಪ್ಲಸ್ ಆಗೈತಿ ನಿನ್ನ ಐಡಿಯಾ ಅಂತೇಳಿ ಸೊ ಗ್ಯಾಂಗ್ ನಿಮ್ಮ ಸಪೋರ್ಟಿಂದ ದಿನಕ್ಕೂ ಏನಿಲ್ಲ ಅಂದ್ರು ಎಷ್ಟು ಫಾಲೋಸ್ ಬರತ್ತಾರೆ ಹೇಳಕ್ಕೆ ಹೋಗೋದಿಲ್ಲ ಸೊ ಒಟ್ಟು ಚಲೋ ಫಾಲೋಸ್ ಬರತ್ತಾರೆ ಸೊ ಹಿಂಗೆ ಸಪೋರ್ಟ್ ಮಾಡ್ಕೊಂತೀರಿ ನಾವು ಇನ್ನೂ ಬ್ಲಾಗ್ ಆಮೇಲೆ ವಿಡಿಯೋಸ್ ಬೇರೆ ಮಾಡ್ತೀವಿ ಸೊ ನಾವು ಇವತ್ತು ಬೆಳಗ್ಗೆ ಒಂದು ರೀಲ್ ಅಪ್ಲೋಡ್ ಮಾಡೀವಿ ಅದು ಒಂದು ನಮ್ದು ಕಂಟೆಂಟ್ ಇತ್ತು ಚಲೋ ಇತ್ತು ಅದು ರೀಲ್ ಯೂಸ್ ಹೋಗ್ತೈತೆ ಅಂತ ಅನ್ಕೊಂಡೀವಿ ಸೊ ಗ್ಯಾಂಗ್ ನಿಮ್ಮ ಸಪೋರ್ಟ್ ಇದ್ರೆ ಏನೆಲ್ಲ ಎಲ್ಲ ಆಗ್ಬೋದು ಇಡೀ ಜಗತ್ತು ಅಡ್ಡಾಡ್ಬೋದು ನಿಮ್ಮ ಸಪೋರ್ಟ್ ಇದ್ರೆ ಸೊ ಗ್ಯಾಂಗ್ ಕೀಪ್ ಸಪೋರ್ಟಿಂಗ್ ಆಯ್ತು ಸೊ ಗ್ಯಾಂಗ್ ನೆಕ್ಸ್ಟ್ ಬ್ಲಾಗ್ ಯಾರು ಮಾಡ್ಬೇಕಂತ ಹೇಳಿ ಪಟ ಕಮೆಂಟ್ದಂಗೆ ಹಾಕ್ರಿ ಆ ಬ್ಲಾಗ್ ಮಾಡ್ತೀವಿ ಅದ್ರ ಒಂದು 2 ದಿನ ಲೇಟ್ ಆಗ್ತೈತಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತನೂ ಅನ್ಕೊಂಡೇವಿ ನಾವು ನಿಮ್ಮ ಕ್ವಶನಿಗೆ ನಾವು ಆದಷ್ಟು ಬೆಸ್ಟ್ ಕೊಡಕ್ಕೆ ಟ್ರೈ ಮಾಡೇವ ಆನ್ಸರ್ಸ್ ಸೊ ಏನಾದರೂ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲಪ್ಪ ಅಂದ್ರೆ ಕಮೆಂಟ್ ಹಾಕ್ರಿ ಮತ್ತೆ ಕ್ಲಾರಿಟಿ ಮಾಡೋಣ ಅಂತ ನಾವು ಕ್ಲಾರಿಟಿ ಕೊಡ್ತೀವಿ ಸೊ ಗ್ಯಾಂಗ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ ಸೊ ಗ್ಯಾಂಗ್ ಈಗ ಸೀದಾ ನಿಮ್ಗೆ ನಾವು ನೆಕ್ಸ್ಟ್ ಬ್ಲಾಗ್ ಸಿಗ್ತೀವಿ ಅಂತ